ಇಂಡಿಯನ್ ಮಾರ್ಕೆಟ್ ಅಲ್ಲಿ 2024 ಒನ್ ಆಫ್ ದಿ ಮೋಸ್ಟ್ ಇವೆಂಟ್ಫುಲ್ ಇಯರ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ RBI ಈ ವರ್ಷದಲ್ಲಿ ಬೇಕಾದಷ್ಟು ಬ್ಯಾಂಕ್ಸ್ ಮೇಲೆ ಕ್ರ್ಯಾಕ್ ಡೌನ್ಸ್ ಅನ್ನ ಮಾಡಿದೆ, ಹಾಗೆ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅನ್ನು ಕೂಡ ಕೊಟ್ಟಿದೆ. ಸೊ ಇವತ್ತಿನ ವಿಡಿಯೋಲಿ ಬೆಸ್ಟ್ ಸೇವಿಂಗ್ಸ್ ಅಕೌಂಟ್ 2024 ಅಲ್ಲಿ ಯಾವುದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯ ನಾವು ಯೂಸ್ ಮಾಡೋದಕ್ಕೆ ಒಳ್ಳೆ ಅಕೌಂಟ್ ಯಾವುದು, ಸೇವಿಂಗ್ಸ್ ಮಾಡಬೇಕು ಅಂತಂದ್ರೆ ಯಾವ ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಸ್ಟೂಡೆಂಟ್ಸ್ಗೆ ಬೆಸ್ಟ್ ಅಕೌಂಟ್ ಯಾವುದು ಅನ್ನೋದನ್ನ. ನೀವ್ ಅನ್ಕೊಂಡಿರ್ಬೋದು ನಾವೀಗ ಯೂಸ್ ಮಾಡ್ತಿರೋ ಅಕೌಂಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ. ನಾನು ನಿಮ್ಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇಷ್ಟು ವರ್ಷ RBI ಗೈಡ್ಲೈನ್ಸ್ ಅನ್ನ ಕೊಡ್ತಿತ್ತು, ಆದ್ರೆ 2024 ಅಲ್ಲಿ ಇನ್ನೂ ತುಂಬಾ ಸ್ಟ್ರಿಕ್ಟ್ ಆದ ಗೈಡ್ಲೈನ್ಸ್ ಅನ್ನ ಬರ್ತಿದೆ. ಸ್ವಲ್ಪ ದಿವಸದಿಂದನೇ ನಮ್ಗೆ ಒಂದು ವಿಷಯ ಗೊತ್ತಾಯ್ತು, RBI ಕೋಟಕ್ ಮಹೀಂದ್ರ ಬ್ಯಾಂಕ್ ಅನ್ನ ಬ್ಯಾನ್ ಮಾಡ್ತು. ಅಂದ್ರೆ ಹೊಸ ಕಸ್ಟಮರ್ಸ್ ಯಾರೆಲ್ಲ ಬರ್ತಿದ್ರು ಅವ್ರನ್ನ ಆನ್ ಬೋರ್ಡ್ ಮಾಡಬಾರ್ದು ಅಂತ ಹೇಳ್ತು. ಯಾಕೆ ಅಂತಂದ್ರೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಅವರ ಒಂದು IT ಫಿಲ್ಲಿಂಗ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಕೊಟ್ಟಿರಲಿಲ್ಲ. ಇದೇ ರೀತಿ ಬೇಕಾದಷ್ಟು ಬ್ಯಾಂಕ್ಸ್ ಗಳ ಮೇಲೆ ಈ ರೀತಿ RBI ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅನ್ನ ಕೊಡ್ತಿದೆ. RBI HDFC ಮೇಲೂ ಕೂಡ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅನ್ನ ಕೊಡ್ತು. ಹೊಸದಾಗಿ ಕ್ರೆಡಿಟ್ ಕಾರ್ಡ್ ಅನ್ನ ಆನ್ ಬೋರ್ಡ್ ಮಾಡ್ಕೊಳ್ಬಾರ್ದು, ಹಾಗೆ ಡಿಜಿಟಲ್ ಇನಿಷಿಯೇಟಿವ್ಸ್ ನ ತಗೊಳ್ಬಾರ್ದು ಅಂತ. ಜೊತೆಗೆ ICICI ಬ್ಯಾಂಕ್ ನ MD ಮೇಲೂ ಕೂಡ ಸೆವರಲ್ ರಿಪೋರ್ಟ್ಸ್ ಅನ್ನ ಮಾಡಿದ್ರು. ಇದೆಲ್ಲ ನೋಡಾದ್ಮೇಲೆ ಈ ಆಕ್ಸಿಸ್ ಬ್ಯಾಂಕ್ ಮತ್ತೆ ಸಿಟಿ ಬ್ಯಾಂಕ್ ಏನಿದೆ ಇನ್ನೂ ಕೂಡ ಇವರ ಅಕ್ವಿಸಿಷನ್ಸ್ ನ ರಿಕವರ್ ಮಾಡ್ಕೊಳಕ್ ಆಗ್ತಾನೆ ಇಲ್ಲ. ಇಷ್ಟೆಲ್ಲ ವಿಷಯಗಳು ಬ್ಯಾಂಕ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಮ್ಗೆ ಯೂಸ್ ಆಗುವಂತ ಬೆಸ್ಟ್ ಬ್ಯಾಂಕ್ ಯಾವುದು, 2024 ಅಲ್ಲಿ ನಾನೊಂದು ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಅದ್ರ ಬಗ್ಗೆ ನನಗೆ ನಾಲೆಜ್ ಇರಬೇಕು ಅಲ್ವಾ. ಸ್ನೇಹಿತರೆ, ಟಾಪ್ 5 ವಿಧಾನಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಯಾವ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು ಅಂತ. ಸೊ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ, ಹಾಗೆ ಬೆಲ್ ಐಕಾನ್ ನ ಒತ್ತೋದನ್ನ ಮರಿಬೇಡಿ, ಸೊ ದಟ್ ನೀವು ಯಾವ ವಿಡಿಯೋಸ್ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. 2024 ಇಯರ್ ಅಲ್ಲಿ ನಾವು ಪರಿಗಣಿಸಿದಾಗ ಭಾರತದಲ್ಲಿ ಯಾವ ಬ್ಯಾಂಕ್ ಬೆಸ್ಟ್ ಅನ್ನೋದನ್ನ ನಾವಿವಾಗ ಡೀಟೇಲ್ಡ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಕಂಪೇರ್ ಟು 100 ಬ್ಯಾಂಕ್ಸ್ ಹಾಗೆ 20 ಡಿಫ್ರೆಂಟ್ ಬ್ಯಾಂಕ್ಸ್ಗೆ ನಾವು ಕಂಪೇರ್ ಮಾಡಿದಾಗ ಇಂಟ್ರೆಸ್ಟ್ ರೇಟ್ ಯಾವ ಬ್ಯಾಂಕಲ್ಲಿ ಚೆನ್ನಾಗಿದೆ, ಹಾಗೆ ಆ್ಯಪ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ನಂಬರ್ ಆಫ್ ಬ್ರಾಂಚಸ್ ಎಲ್ಲೆಲ್ಲಿದೆ, ವೆರೈಟಿ ಆಫ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಅವ್ರ ಕಸ್ಟಮರ್ಗೆ ಯಾವ ರೀತಿ ಕೊಡ್ತಿದ್ದಾರೆ, ಜೊತೆಗೆ ಕಸ್ಟಮರ್ ಸಪೋರ್ಟ್ ಯಾವ ರೀತಿ ಇದೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ನಾವು ಪರಿಗಣಿಸಿದಾಗ ನಮಗೆ ಬೆಸ್ಟ್ ಅಕೌಂಟ್ ಯಾವುದು ಅನ್ನೋದನ್ನ ನಾನು ನಿಮಗೆ 5 ಟೈಪ್ಸ್ ಅಲ್ಲಿ ತಿಳಿಸ್ತೀನಿ. ಸೊ ಮೊದಲಿಗೆ ಬೆಸ್ಟ್ ಎವ್ರಿಡೇ ಯೂಸ್ ಅಕೌಂಟ್ ಯಾವುದು, ಎವ್ರಿಡೇ ಯೂಸ್ ಮಾಡೋದಕ್ಕೆ ನಮಗೆ ಬೆಸ್ಟ್ ಅಕೌಂಟ್ ಎಲ್ಲಿ ಓಪನ್ ಮಾಡಬಹುದು. ಹಾಗೇನೆ ಬೆಸ್ಟ್ ಸ್ಯಾಲರಿ ಅಕೌಂಟ್ ಯಾವುದು, ನಾನೊಂದು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ ಸ್ಯಾಲರಿ ಬರ್ತಿದೆ ಅಂತಂದ್ರೆ ಅದಕ್ಕೆ ಬ್ಯಾಂಕ್ ಅಕೌಂಟ್ ಎಲ್ಲಿರ್ಬೋದು. ಜೊತೆಗೆ ಬೆಸ್ಟ್ ಪ್ರೀಮಿಯಂ ಅಕೌಂಟ್ ಯಾವುದು, ಬೆಸ್ಟ್ ಸ್ಟೂಡೆಂಟ್ ಅಕೌಂಟ್ ಯಾವುದು, ಸ್ಟೂಡೆಂಟ್ ಏನಾದ್ರು ನೀವು ಆಗಿದ್ದೀರಾ ಅಂತಂದ್ರೆ ನಿಮಗೆ ಯಾವ ಬ್ಯಾಂಕ್ ಅಕೌಂಟ್ ಬೆಸ್ಟ್ ಆಗಿರುತ್ತೆ. 5th ಬಂದು ಬೆಸ್ಟ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಯಾವುದು, ನನ್ನ ಬ್ಯಾಂಕ್ ಅಲ್ಲಿ ಝೀರೋ ಬ್ಯಾಲೆನ್ಸ್ ಇದೆ ಅಂದ್ರೂ ಕೂಡ ಇಂಟ್ರೆಸ್ಟ್ ಬೀಳ್ದಿರೋ ಅಂತ ಅಕೌಂಟ್ ನಾನು ಎಲ್ಲಿ ಓಪನ್ ಮಾಡಬಹುದು. ಮೊದಲಿಗೆ ನಾವು ನೋಡ್ತಿರುವಂತದ್ದು ಬೆಸ್ಟ್ ಎವ್ರಿ ಡೇ ಯೂಸ್ ಅಕೌಂಟ್ ಯಾವುದು ಅಂತ. ಸೊ ನಾನಿಲ್ಲಿ ನಿಮ್ಗೆ 2 ರೆಕಮೆಂಡೇಶನ್ಸ್ ಅನ್ನ ಕೊಡ್ತೀನಿ. ಸೊ ಮೊದಲನೇ ರೆಕಮೆಂಡೇಶನ್ಸ್ ಅಲ್ಲಿ IDFC ಸೇವಿಂಗ್ಸ್ ಅಕೌಂಟ್ ಬರುತ್ತೆ. ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಹೇಗಿರುತ್ತೆ ಅಂತಂದ್ರೆ ಬಿಲೋ 1 lakh ಅಂದ್ರೆ 1 ಲಕ್ಷಕ್ಕಿಂತ ಕಮ್ಮಿ ಇದೆ ಅಂತಂದ್ರೆ 3% ವರೆಗೂ ಬರುತ್ತೆ. ಹಾಗೆ 1 ಲಕ್ಷದಿಂದ 5 ಲಕ್ಷದವರೆಗೂ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡಿದೆ ಅಂತಂದ್ರೆ 4% ಇಂಟ್ರೆಸ್ಟ್ ಬರುತ್ತೆ. 5 ಲಕ್ಷದ ಮೇಲೆ ಹಾಗೂ 7 ಲಕ್ಷದ ಒಳಗೆ ನೀವೇನಾದ್ರೂ ದುಡ್ಡು ಇಟ್ಟಿದ್ದೀರಾ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಅಂತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ 7% ವರೆಗೂ ಬರುತ್ತೆ. SBI ಮತ್ತೆ HDFC ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಬ್ಯಾಂಕ್ ಅಕೌಂಟ್ ಬೆಸ್ಟ್ ಅಂತ ಹೇಳ್ಬೋದು. ಈ SBI ಹಾಗೂ HDFC ಅಲ್ಲಿ ನಿಮ್ಗೆ ಕೇವಲ 3% ಇಂಟ್ರೆಸ್ಟ್ ರೇಟ್ ಮಾತ್ರ ಸಿಗತ್ತೆ. ಸೊ ಬೇಸಿಕಲಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ IDFC ಒಂದು ಪುಟ್ಟದಾದ ಬ್ಯಾಂಕ್, ಅದರಲ್ಲಿ ಜಾಸ್ತಿ ಜನ ಕಸ್ಟಮರ್ಸ್ ಇರೋದಿಲ್ಲ. ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅವರ ಟೆಕ್ನಿಕಲ್ ಪಾಯಿಂಟ್ ಇಂದ ಕಸ್ಟಮರ್ಸ್ ನ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ಅವರು ಬೇಕಾದಷ್ಟು ಆಫರ್ಸ್ ಗಳನ್ನ ಹಾಗೂ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಅನ್ನ ಕಸ್ಟಮರ್ ಗೆ ಕೊಡ್ತಾರೆ. ಎವ್ರಿ ಡೇ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಬೆಸ್ಟ್ IDFC ಸೇವಿಂಗ್ಸ್ ಅಕೌಂಟ್ ಅಂತ ಹೇಳ್ಬೋದು. ಇವರು ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಡಿಜಿಟಲ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಅಂದ್ರೆ ಡೇ ಟು ಡೇ ಅದನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು ಅಂತ. ಜೊತೆಗೆ ಆಪ್ ಎಕ್ಸ್ಪೀರಿಯನ್ಸ್ ಹಾಗೂ ವೆಬ್ಸೈಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಕಂಪೇರ್ ಟು ICICI ಮತ್ತೆ ಕೋಟಕ್ ಹಾಗೂ HDFC ಗೆ ಕಂಪೇರ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಜೊತೆಗೆ ಬ್ರಾಂಚ್ ಎಕ್ಸ್ಪೀರಿಯನ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್. ನಮ್ಗೇನಾದ್ರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ, ನಾವು ಬ್ರಾಂಚ್ ನ ವಿಸಿಟ್ ಮಾಡಿ ನಮ್ಮ ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ, ಯಾವಾಗ್ಲೂ ಕೂಡ ಬ್ರಾಂಚ್ ವಿಸಿಟ್ ನ ಮಾಡಕ್ಕಾಗಲ್ಲ. ಇನ್ ಕೇಸ್ ನಾನು ಬ್ರಾಂಚ್ ವಿಸಿಟ್ ನ ಮಾಡ್ತಿದ್ದೀನಿ ಅಂತಂದ್ರೆ ಇಲ್ಲಿ ನಿಮ್ಗೆ ಆನ್ ಟೈಮ್ ಸೊಲ್ಯೂಷನ್ ಕೊಡ್ತಾರೆ. ಹಾಗೆ ಇಂಡಿಯಾದಲ್ಲಿ ಎಲ್ಲೇ ಆ ಬ್ರಾಂಚಸ್ ಇರ್ಬೋದು. ಸೊ ಎಕ್ಸಲೆಂಟ್ ಸರ್ವಿಸ್ ಅನ್ನ ಈ IDFC ಬ್ಯಾಂಕ್ ಅಲ್ಲಿ ಕೊಡ್ತಾರೆ. ಸೊ ನೀವೇನಾದ್ರೂ ನನ್ನ ಡೇ ಟು ಡೇ ಸೇವಿಂಗ್ಸ್ ಗೆ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತಂದ್ರೆ 2024 ರಿಪೋರ್ಟ್ ಪ್ರಕಾರ IDFC ಇಸ್ ಒನ್ ಆಫ್ ದಿ ಬೆಸ್ಟ್ ಬ್ಯಾಂಕ್. ಖಂಡಿತವಾಗ್ಲೂ ಈ ಆಪ್ಷನ್ ಅನ್ನ ನೀವು ಚೂಸ್ ಮಾಡ್ಕೊಳ್ಬಹುದು. ಸೊ ಈ IDFC ಬ್ಯಾಂಕ್ ಅಲ್ಲಿ ಇನ್ನೂ ಕೂಡ ಬೇಕಾದಷ್ಟು ಬೆನಿಫಿಟ್ಸ್ ಇದೆ. ನಿಮ್ಗೆ ಫ್ರೀ ಡೆಬಿಟ್ ಕಾರ್ಡ್ ಸಿಗತ್ತೆ, ಅಲ್ಲಿ ನಿಮ್ಗೆ
ATM ಟ್ರಾನ್ಸಾಕ್ಷನ್ಸ್ ನ ಅನ್ಲಿಮಿಟೆಡ್ ಆಗಿ ಮಾಡಬಹುದು. ಮತ್ತೆ ಬ್ಯಾಂಕ್ ಲಾಕರ್ ಸಹ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ತುಂಬಾ ಬ್ಯಾಂಕ್ ಗಳಲ್ಲಿ ನೀವೇನಾದ್ರೂ ಲಾಕರ್ಸ್ ಗಳನ್ನ ತಗೊಳ್ಬೇಕು ಅಂತಂದ್ರೆ ಇಷ್ಟು ಡೆಪಾಸಿಟ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ICICI ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು. ನೀವು ಡೆಪಾಸಿಟ್ ಮಾಡಬೇಕು, ಇಲ್ಲ ನೀವು FD ನ ಕ್ರಿಯೇಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಅವರು ನಿಮ್ಗೆ ಫ್ರೀ ಆಗಿ ಲಾಕರ್ಸ್ ನ ಕೊಡಲ್ಲ. ಲಾಕರ್ಸ್ ನಾವ್ ಯಾಕೆ ತಗೊಳ್ತೀವಿ? ಆಸ್ತಿ ಪತ್ರನ ಸೇವ್ ಮಾಡೋದಕ್ಕಿರ್ಬೋದು ಅಥವಾ ಒಡವೆಗಳನ್ನ ಸೇಫ್ ಆಗಿ ಇಡೋದಕ್ಕಿರ್ಬೋದು. ಸೊ ನಿಮ್ಗೆ IDFC ಬ್ಯಾಂಕ್ ಅಲ್ಲಿ ಫ್ರೀ ಆಗಿ ಲಾಕರ್ ಫೆಸಿಲಿಟಿ ಇರುತ್ತೆ. ಮತ್ತೆ ಕಾಂಪ್ಲಿಮೆಂಟರಿ ಡೊಮೆಸ್ಟಿಕ್ ಲಾಂಜ್ ಆಕ್ಸೆಸ್ ಕೂಡ ಇರುತ್ತೆ. ನಾವೇನಾದ್ರೂ ಏರ್ಪೋರ್ಟ್ ಹೋಗ್ತಿದೀವಿ ಅಂತಂದ್ರೆ ಅಲ್ಲಿ ನಮ್ಗೆ ಲಾಂಜ್ ಆಕ್ಸೆಸ್ ಹಾಗೂ ಕಾಂಪ್ಲಿಮೆಂಟರಿ ಸರ್ವಿಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ. IDFC ಬ್ಯಾಂಕ್ ಅಲ್ಲಿ ಯಾರಿಗೆಲ್ಲ ಅಕೌಂಟ್ ಇದೆಯೋ ಅವ್ರಿಗೆ ಅಡಿಷನಲ್ ಬೆನಿಫಿಟ್ಸ್ ಏನೆಲ್ಲ ಸಿಗುತ್ತೆ ಅಂತಂದ್ರೆ ಈ ಪಾರ್ಟ್ನರ್ಸ್ ಆಪ್ಸ್ ಇರುತ್ತೆ ಗೊತ್ತಾ, ಇಲ್ಲಿ ನಿಮ್ಗೆ ಬೆಸ್ಟ್ ಡಿಸ್ಕೌಂಟ್ ಸಿಗುತ್ತೆ. ಟಾಟಾ ಕ್ಲಿಸ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು, ಝೊಮೊಟೊ ಹಾಗೆ ಎಕ್ಸೆಟ್ರಾ. ಸೊ ಇಲ್ಲೆಲ್ಲ ನಿಮ್ಗೆ IDFC ಅಕೌಂಟ್ ಇರೋದ್ರಿಂದ ಎಕ್ಸ್ಟ್ರಾ ಬೆನಿಫಿಟ್ಸ್ ಆಡ್ ಆಗ್ತಾ ಹೋಗ್ತಿರತ್ತೆ. ಸೊ ಇದರಿಂದ ನಿಮ್ಗೆ ಅರ್ಥ ಆಗಿದೆ ಏನು ಅಂತಂದ್ರೆ ಬೆಸ್ಟ್ ಎವ್ರಿ ಡೇ ಯೂಸ್ಗೆ ನಾನೇನಾದ್ರೂ IDFC ಅಕೌಂಟ್ ಅನ್ನ ಓಪನ್ ಮಾಡ್ತಿದ್ದೀನಿ ಅಂತಂದ್ರೆ ಇಷ್ಟೆಲ್ಲ ಬೆನಿಫಿಟ್ ಸಿಗತ್ತೆ ಅನ್ನೋದು ನಿಮಗೆ ನೆನಪಿರ್ಲಿ. ಎರಡನೇದು ನಾವು ನೋಡ್ತಿರೋದು ಬೆಸ್ಟ್ ಸ್ಯಾಲರಿ ಅಕೌಂಟ್ ಯಾವುದು ಅಂತ. ನಾನೊಂದು ಕಂಪನಿ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ನನಗೊಂದು ಕಡೆ ಸ್ಯಾಲರಿ ಅಕೌಂಟ್ ಇರ್ಬೇಕಲ್ವಾ. ನೀವು ನನ್ನನ್ನ ಪ್ರಶ್ನೆ ಕೇಳಿದ್ರೆ ನನಗೆ ICICI ಅಲ್ಲಿ ಸ್ಯಾಲರಿ ಅಕೌಂಟ್ ಇದೆ, ತುಂಬಾ ಜನಕ್ಕೆ HDFC ಕೂಡ ಸ್ಯಾಲರಿ ಅಕೌಂಟ್ಗಳಿರುತ್ತೆ. ಈಗ ಇಲ್ಲಿ ನಮಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ದೇರ್ ಇಸ್ ಅ ಟೈ ಬಿಟ್ವೀನ್ ICICI ಅಂಡ್ HDFC. ICICI ಟೈಟಾನಿಯಂ ಅಕೌಂಟ್ ಇರುತ್ತೆ, ಹಾಗೆ HDFC ಪ್ರೀಮಿಯಂ ಅಕೌಂಟ್ ಕೂಡ ಇರುತ್ತೆ. ಇದು ಕಾರ್ಪೊರೇಟ್ ಟೈಅಪ್ಸ್ ಅಂತ ಹೇಳ್ಬೋದು. ಇದು ಒನ್ ಆಫ್ ದಿ ಸ್ಟ್ರಾಂಗ್ ಟೈಅಪ್ಸ್ ಕಾರ್ಪೊರೇಟ್ ಅಂತ ಹೇಳ್ಬೋದು. ಅಂದ್ರೆ ಬೆಟರ್ ಕಸ್ಟಮರ್ ಸಪೋರ್ಟ್ ಕೊಡೋದಕ್ಕೆ ಹಾಗೆ ಅಡಿಷನಲ್ ಬೆನಿಫಿಟ್ಸ್ ಅನ್ನ ಎಂಪ್ಲಾಯೀಸ್ ಗಳಿಗೆ ಕೊಡೋದಕ್ಕೆ. ಈ ಎರಡು ಬ್ಯಾಂಕ್ ಅಲ್ಲೂ ನಿಮ್ಗೆ ಆಟೋ ಸ್ವೀಪ್ ಫೆಸಿಲಿಟಿ ಸಿಗುತ್ತೆ. ಅಂದ್ರೆ ನಿಮ್ಗೆ ಮೋಸ್ಟ್ ಬೆನಿಫಿಟ್ಸ್ ಗಳು ಏನಿರುತ್ತೆ ಅದು ಆಡ್ ಆನ್ ಆಗ್ತಾ ಹೋಗ್ತಿರುತ್ತೆ. ಸೊ ಕಾರ್ಪೊರೇಟ್ ಅಲ್ಲಿ ನಾವೇನಾದ್ರೂ ಕೆಲಸ ಮಾಡ್ತಿದೀವಿ ಅಂತಂದ್ರೆ ಸ್ಯಾಲರಿ ಅಕೌಂಟ್ ಗಳು ಬಂತು ಅಂತಂದ್ರೆ HDFC ಮತ್ತೆ ICICI ಒನ್ ಆಫ್ ದಿ ಬೆಸ್ಟ್. ICICI ಟೈಟಾನಿಯಂ ಅಕೌಂಟ್ ಅಲ್ಲಿ ನೋಡಕ್ ಹೋದ್ರೆ ನಮಗೊಂದು ಲಿಮಿಟ್ ಆದ ಬಡ್ಜೆಟ್ ಇರುತ್ತೆ, ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿರುತ್ತೆ ಅಲ್ವಾ. ಸೊ ಅದನ್ನ ನಾವು ಆಟೋ ರೀಪೇ ಮಾಡ್ಕೊಳ್ಬಹುದು. ಅಂದ್ರೆ FD ಗೆ ನಾವೇನಾದ್ರೂ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅದು ಆಟೋ ರೀಪೇ ಆಗತ್ತೆ. FD ಆಟೋ ರೀಪೇ ಆಗೋದ್ರ ಜೊತೆಗೆ ಇಲ್ಲಿ ನಮ್ಗೆ ಎಕ್ಸ್ಟ್ರಾ 2 to 3% ಅನ್ನು ಕೂಡ ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡಬಹುದು. ಇನ್ನು ಟ್ಯಾಕ್ಸ್ ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ್ ಅನ್ನ ನಾವು ನೋಡಿದ್ರೆ ಈ ಎರಡು ಬ್ಯಾಂಕ್ಗಳಲ್ಲಿ ನಾವು ಮನೇಲೆ ಕುತ್ಕೊಂಡು NPS ಹಾಗೆ PPF ಇದನ್ನ ಮನೆಯಿಂದನೇ ಆಪರೇಟ್ ಮಾಡಬಹುದು. ಈ ಫೆಸಿಲಿಟಿ ಕೇವಲ ಎರಡು ಬ್ಯಾಂಕ್ಗಳಲ್ಲಿ ಮಾತ್ರ ನಮಗೆ ಸಿಗತ್ತೆ. ಇನ್ನು ಈ ಕ್ರೆಡಿಟ್ ಕಾರ್ಡ್ ಪ್ರಾಬಬಿಲಿಟಿನ ನಾನು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದಾಗ ಈ ಎರಡು ಬ್ಯಾಂಕ್ಗಳಲ್ಲಿ ನನಗೇನಾದ್ರೂ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದೆ ಅಂದ್ರೂ ಕೂಡ ನನಗೆ ಫ್ರೀ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ಹಾಗೇನೆ ಈ ವಿಷಯ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬೇಕು, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ರೆಡಿಟ್ ಕಾರ್ಡ್ಸ್ ನ ಆಫರ್ ಮಾಡೋದು ಈ ಎರಡು ಬ್ಯಾಂಕ್ಗಳು. ಹೌದು, ಇದರಲ್ಲಿ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಕೂಡ ಬರುತ್ತೆ, ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಕೂಡ ಬರುತ್ತೆ. ಅಂದ್ರೆ ನೀವು ಇಂಡಿಯಾ ಮಾತ್ರ ಅಲ್ಲದೆ ನೀವು ಬೇರೆ ಕಂಟ್ರಿಗಳು ಹೋಗ್ತಿದ್ದೀರಾ ಅಂತಂದ್ರೆ ಅಲ್ಲಿ ನಿಮ್ಗೆ ಲಾಂಜ್ ಆಕ್ಸೆಸ್ ನ ಈ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಗಳಿಂದ ಮಾಡಬಹುದು. ಈ ಎರಡು ಬ್ಯಾಂಕ್ಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅನ್ನ ಆಫರ್ ಮಾಡ್ತಾರೆ. ಸೊ ನನ್ನ ಹತ್ರ ICICI ಬ್ಯಾಂಕ್ ಕೂಡ ಇದೆ, HDFC ಬ್ಯಾಂಕ್ ಕೂಡ ಇದೆ. ಸೊ ಇಲ್ಲಿರೋ ಡೆಬಿಟ್ ಕಾರ್ಡ್ ಹಾಗೂ ಕ್ರೆಡಿಟ್ ಕಾರ್ಡ್ ಅನ್ನ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಲಾಂಜ್ ಆಕ್ಸೆಸ್ ತಗೊಳ್ತೀನಿ ಅಂತಂದ್ರೆ ನನಗೆ ಪ್ರತಿಯೊಂದನ್ನು ಕೂಡ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ. ಸೊ ಬೆಸ್ಟ್ ಸ್ಯಾಲರಿ ಅಕೌಂಟ್ ಯಾವುದು ಅನ್ನೋದನ್ನ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ನೋಡೋರು ತುಂಬಾ ಜನ ಹತ್ರನೂ ಕೂಡ ICICI ಮತ್ತೆ HDFC ಇರುತ್ತೆ. ಇನ್ ಕೇಸ್ ಇಲ್ಲ ಅಂತಂದ್ರೆ ಈ ವಿಷಯ ನಿಮ್ಗೆ ಗೊತ್ತಿರ್ಲಿ. ನೆಕ್ಸ್ಟ್ ಅದು ಸ್ಯಾಲರಿ ಅಕೌಂಟ್ ಅನ್ನ ಓಪನ್ ಮಾಡ್ತೀರಾ ಅಂತಂದ್ರೆ ಇದು ನಿಮ್ಮ ಗಮನದಲ್ಲಿರ್ಲಿ. ಈಗ ಟಾಪ್ 3 ಅಂದ್ರೆ ಬೆಸ್ಟ್ ಪ್ರೀಮಿಯಂ ಅಕೌಂಟ್ಸ್ ಯಾವುದು ಅನ್ನೋದನ್ನ ನೋಡೋಣ. ಇಲ್ಲಿ ವರ್ಡೇ ಹೇಳ್ತಿರೋ ಪ್ರಕಾರ ಪ್ರೀಮಿಯಂ ಈ ಡೆಫಿನಿಷನ್ ಏನು ಅಂತಂದ್ರೆ ಎಲ್ರಿಗೂ ಕೂಡ ಈ ಅಕೌಂಟ್ ಅಪ್ಲಿಕೇಬಲ್ ಆಗಲ್ಲ. ಯಾಕೆ ಅಂತಂದ್ರೆ ಈ ವರ್ಡೇ ನೀವು ನೋಡಬಹುದು ಪ್ರೀಮಿಯಂ ಅಂದ್ರೆ ಇಲ್ಲಿ ಯಾರೆಲ್ಲ ಅಕೌಂಟ್ ಅನ್ನ ಓಪನ್ ಮಾಡಿರ್ತಾರೋ ಅಥವಾ ಮೇಂಟೈನ್ ಮಾಡ್ತಿರ್ತಾರೋ ಅವರ ಅಕೌಂಟ್ ಅಲ್ಲಿ ಹೈಯರ್ ಬ್ಯಾಲೆನ್ಸ್ ಇರಬೇಕು. ನಮ್ಗೆ ನಿಮ್ಗೆ ಕಂಪೇರ್ ಮಾಡಿದಾಗ ತುಂಬಾ ಜನ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಗೊತ್ತಾ, ಅವ್ರಿಗೆ ಬ್ಯಾಲೆನ್ಸ್ ತುಂಬಾ ಹೈ ಪ್ರಪೋರ್ಷನೇಟ್ ಅಲ್ಲಿ ಇರುತ್ತೆ. ಅಂತವ್ರಿಗೆ ಬೆಸ್ಟ್ ಪ್ರೀಮಿಯಂ ಅಕೌಂಟ್ಸ್ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇಲ್ಲಿ ಎರಡು ರೆಕಮೆಂಡೇಶನ್ಸ್ ನೋಡಬಹುದು. ಮೊದಲನೇ ರೆಕಮೆಂಡೇಶನ್ ಅಲ್ಲಿ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಎರಡನೇದು ಬಂದು IDFC ಫಸ್ಟ್ ವೆಲ್ತ್ ಅಂತ. ಸೊ ಮೊದಲನೇ ಆಪ್ಷನ್ ಅಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಎಲಿಜಿಬಿಲಿಟಿ ಏನು ಅಂತ ನೋಡೋಣ. ಇಲ್ಲಿ ನಿಮ್ಗೆ ಮಿನಿಮಮ್ ಬ್ಯಾಲೆನ್ಸ್ 2 lakhs ಇರಬೇಕು. ಇದಕ್ಕಿಂತ ಕಮ್ಮಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋ ಹಾಗಿಲ್ಲ. ಅದಕ್ಕೆ ನಾನು ಹೇಳಿದ್ದು ಪ್ರೀಮಿಯಂ ಅಕೌಂಟ್ಸ್ ಇದು ಅಂತ. ಈಗ ಬೇರೆ ಬ್ಯಾಂಕ್ ಅಕೌಂಟ್ ಗೆ ಕಂಪೇರ್ ಮಾಡಿದ್ರೆ ಮಿನಿಮಮ್ ಬ್ಯಾಲೆನ್ಸ್ 500 ಇರುತ್ತೆ, ಇಲ್ಲ 100 rupees ಇರುತ್ತೆ, ಇಲ್ಲ 0 ಬ್ಯಾಲೆನ್ಸ್ ಇರುತ್ತೆ. ಈ ICICI ಬ್ಯಾಂಕ್ ಮತ್ತೆ HDFC ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೀವು 10,000 ನ ಇಡಬೇಕು. ಆದ್ರೆ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ 2 lakhs ಇರಬೇಕು. ಇನ್ನು ಲಾಕರ್ ಫೆಸಿಲಿಟಿ ನೋಡಿದಾಗ ಫ್ರೀ ಆಗಿ ಲಾಕರ್ ಫೆಸಿಲಿಟಿ ಇರುತ್ತೆ ಯಾರೆಲ್ಲ ಈ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿರ್ತಾರೋ. ಜೊತೆಗೆ ಸೆಕೆಂಡ್ ಲಾಕರ್ ನಿಮ್ಮ ಹತ್ರ ಏನಾದ್ರೂ ಇತ್ತು ಅಂತಂದ್ರೆ ಅದರಲ್ಲಿ ನಿಮ್ಗೆ 50% ಡಿಸ್ಕೌಂಟ್ ಸಹ ಸಿಗತ್ತೆ. ಇಲ್ಲಿ ನಿಮ್ಗೆ ಫ್ರೀ ಲಾಕರ್ ಫೆಸಿಲಿಟಿ. ಇನ್ನು ಇಂಡಸ್ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಅಡಿಷನಲ್ ಬೆನಿಫಿಟ್ಸ್ ಅನ್ನ ನೋಡಿದಾಗ ಇಲ್ಲಿ ನಿಮ್ಗೆ ಫ್ರೀ ಮೂವಿ ಟಿಕೆಟ್ ಸಿಗತ್ತೆ ಅಪ್ ಟು 500 ಮಂತ್ಲಿ ಬುಕ್ ಮೈ ಶೋ ಅಲ್ಲಿ. ಸೊ ನಿಮ್ಗೆ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ, ಕಾಂಪ್ಲಿಮೆಂಟರಿ ಅಡಿಷನಲ್ ಬೆನಿಫಿಟ್ಸ್.
ನನ್ನ ಹತ್ರ ಫಾರಿನ್ ಕರೆನ್ಸಿ ಇರುತ್ತೆ, ನಾನು ಈ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿರ್ತೀನಿ. ಸೊ ನಾನು ಅದನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನಗೆ ಯಾವುದೇ ರೀತಿ ಕಾಸ್ಟ್ ಇರಲ್ಲ, ಟೋಟಲಿ ಝೀರೋ ಫೀ. ಅದು ಕೇವಲ ಈ ಬ್ಯಾಂಕ್ ಅಲ್ಲಿ ಮಾತ್ರ ನಿಮಗೆ ಅಪ್ಲೈ ಆಗೋದು. ಇಂಡಸ್ ಲ್ಯಾಂಡ್ ಬ್ಯಾಂಕ್ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದ್ರೂ ಅಕೌಂಟ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ಕೂಡ ನಿಮಗೆ ಬೆಸ್ಟ್ ಆಪ್ಷನ್. ಇನ್ನು IDFC ಫಸ್ಟ್ ವೆಲ್ತ್ ಬ್ಯಾಂಕ್ ನ ನೋಡೋದಾದ್ರೆ ಇಲ್ಲಿ ನಮಗೆ ಮಿನಿಮಮ್ ಬ್ಯಾಲೆನ್ಸ್ 5 lakhs ವರೆಗೂ ಇರಬೇಕು. ಅದಾದ್ಮೇಲೆ 10 to 15 lakhs ವರೆಗೂ ಇದೆ ಅಂದ್ರೂ ಕೂಡ ವೆಲ್ ಅಂಡ್ ಫೈನ್. ಇಲ್ಲಾಂದ್ರೆ ತುಂಬಾ ಜನ 50 lakhs ವರೆಗೂ ಕೂಡ ಇಡ್ತಾರೆ, ಅದಕ್ಕೆ ಇದು ಪ್ರೀಮಿಯಂ ಅಕೌಂಟ್ ಅಂತ ಹೇಳೋದು. ಇಲ್ಲಿ ನಿಮಗೆ ಮಿನಿಮಮ್ ಬ್ಯಾಲೆನ್ಸ್ ಈ ರೀತಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಅದೇ ನಿಮಗೆ ಇಲ್ಲಿ ಆಡ್ ಆಗುವಂತಹ ಅಡಿಷನಲ್ ಬೆನಿಫಿಟ್. ಇನ್ನು ಈ IDFC ಫಸ್ಟ್ ವೆಲ್ತ್ ಬ್ಯಾಂಕ್ ಅಲ್ಲಿ ಯಾರಿಗೆಲ್ಲ ಅಕೌಂಟ್ಸ್ ಗಳಿರುತ್ತೋ ಅವ್ರೇನಾದ್ರು ಕ್ಯಾಶ್ ವಿತ್ಡ್ರಾ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪರ್ ಡೇ ನಿಮಗೆ 7 lakh ವರೆಗೂ ಕೂಡ ಲಿಮಿಟ್ ಇರುತ್ತೆ. ಸೊ 7 lakh ಕ್ಯಾಶ್ ವಿತ್ಡ್ರಾವಲ್ ನ ನೀವು ಟೋಟಲಿ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಳ್ಬಹುದು. ಸೊ IDFC ಫಸ್ಟ್ ವೆಲ್ತ್ ಬ್ಯಾಂಕ್ ಅಲ್ಲಿ ಅಡಿಷನಲ್ ಬೆನಿಫಿಟ್ಸ್ ಏನಿದೆ ಅಂತ ನೋಡೋಣ. ಸೊ ಗಾಲ್ಫ್ ಏನಾದ್ರು ನೀವು ಆಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಸೊ ಫ್ರೀ ಗಾಲ್ಫ್ ಲೆಸನ್ಸ್ ಗಳೆಲ್ಲ ಫ್ರೀ ಆಗಿ ಸಿಗುತ್ತೆ, ಇದು ಅಡಿಷನಲ್ ಬೆನಿಫಿಟ್. ಸೊ ಮತ್ತೆ ಬೇಕಾದಷ್ಟು ಇನ್ಶೂರೆನ್ಸ್ ಗಳೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಅದು ಆಕ್ಸಿಡೆಂಟ್ ಆಗಿರ್ಬೋದು ಇಲ್ಲಾಂದ್ರೆ ಏರ್ ಟ್ರಾವೆಲ್ ಆಗಿರ್ಬೋದು, ಇದೆಲ್ಲ ಕೂಡ ನಿಮಗೆ ಅಡಿಷನಲ್ ಆಗಿ ಇದರಲ್ಲಿ ಆಡ್ ಆಗುತ್ತೆ. ಇನ್ನು ಬ್ಯಾಂಕ್ ಲಾಕರ್ಸ್ ಅವರು ಇನ್ನಿತರ ಫೆಸಿಲಿಟೀಸ್ ಗಳೆಲ್ಲ ನಿಮಗೆ ಇಲ್ಲಿ ಫ್ರೀ ಆಗಿ ಸಿಗುತ್ತೆ. ಇಲ್ಲಿ ನೀವೊಂದು ಪ್ರೀಮಿಯಂ ಕಸ್ಟಮರ್ ಆಗಿರ್ತೀರಾ, ಹಾಗೆ ನಿಮ್ಮ ಮಿನಿಮಮ್ ಬ್ಯಾಲೆನ್ಸ್ 5 lakhs ಮೇಂಟೈನ್ ಮಾಡಿರ್ತೀರಾ. ಸೊ ಈ ಎಲ್ಲಾ ಬೆನಿಫಿಟ್ಸ್ ಗಳು ಸಹ ಈ ಬ್ಯಾಂಕ್ ಅಲ್ಲಿ ಯಾರೆಲ್ಲ ಅಕೌಂಟ್ ಅನ್ನ ಹೊಂದಿರ್ತಾರೋ ಅವ್ರಿಗೆ ಸಿಗತ್ತೆ. ನಾಲ್ಕನೇದು ನಾವು ನೋಡ್ತಿರುವಂತದ್ದು ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅಕೌಂಟ್ ಯಾವುದು ಅನ್ನೋದನ್ನ. ಸೊ ಬೆಸ್ಟ್ ಸ್ಟೂಡೆಂಟ್ ಅಕೌಂಟ್ ಅಂತ ಬಂದಾಗ ಇಂಡಿಯಾದಲ್ಲಿರೋ ಸ್ಟೂಡೆಂಟ್ ಗಳಿಗೆ ಬ್ಯಾಂಕ್ ಆಫ್ ಬರೋಡಾ ಒನ್ ಆಫ್ ದಿ ಬೆಸ್ಟ್ ಅಕೌಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಈ 16 ವರ್ಷದಿಂದ 22 ವರ್ಷದವರೆಗೂ ಯಾರೆಲ್ಲ ಸ್ಟೂಡೆಂಟ್ಸ್ ಗಳು ಇರ್ತಾರೋ ಅವ್ರಿಗೆ ಬ್ಯಾಂಕ್ ಆಫ್ ಬರೋಡಾ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸ್ಟೂಡೆಂಟ್ಸ್ ಗಳಿಗೆ ಸಿಗುವಂತಹ ಬೆನಿಫಿಟ್ಸ್ ಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವೇನಾದ್ರೂ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ವರ್ಷದಲ್ಲಿ 2 ಸತಿ ಏನಾದ್ರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಕಾಂಪ್ಲಿಮೆಂಟರಿ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ವರ್ಷದಲ್ಲಿ 2 ಸತಿ ಸಿಗತ್ತೆ. ಹಾಗೆ ನಿಮ್ಗೆ ಎಜುಕೇಶನ್ ಲೋನ್ ಅಲ್ಲಿ ಕನ್ಸೆಷನಲ್ ಇಂಟ್ರೆಸ್ಟ್ ರೇಟ್ ಸಿಗತ್ತೆ. ಅಂದ್ರೆ ನೀವು ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ಅಥವಾ BRO ಅಲ್ಲಿ ಏನಾದ್ರೂ ನೀವು ಲೋನ್ ಅನ್ನ ತಗೊಂಡ್ರೆ 0.15% ಅಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಜೊತೆಗೆ 0 ಪ್ರಾಸೆಸಿಂಗ್ ಫೀಸ್ ಸಹ ಇರುತ್ತೆ. ಸೊ ಇದನ್ನ ನೋಡೋ ಹಾಗಿದ್ರೆ ಈ ಬ್ಯಾಂಕ್ ಇಂದ ಸ್ಟೂಡೆಂಟ್ಸ್ ಗಳು ಸೇವಿಂಗ್ಸ್ ಅನ್ನ ಮಾಡ್ಕೊಳ್ಬಹುದು. ಯಾಕೆ ಅಂತಂದ್ರೆ ಅವ್ರ ಲೋನ್ ಅನ್ನ ರೀಪೇಮೆಂಟ್ ಮಾಡಬೇಕಾದ್ರೆ. ಹಾಗೆ ಇಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಆಟೋ ಸ್ವೀಪ್ ಫೆಸಿಲಿಟಿ ಸಹ ಇದೆ. ನಿಮ್ಮ ಮನಿ ಕೇವಲ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋದಿಲ್ಲ. ಸೊ ಇದು ರೊಟೇಟ್ ಆಗ್ತಾ ಆಗ್ತಾ ನಿಮ್ಗೆ ಎಕ್ಸ್ಟ್ರಾ ಅಡಿಷನಲ್ ಬೆನಿಫಿಟ್ಸ್ ಆಡ್ ಆಗ್ತಾ ಹೋಗ್ತಿರುತ್ತೆ. ಸೊ ಬ್ಯಾಂಕ್ ಆಫ್ ಬರೋಡಾ ಸ್ಟೂಡೆಂಟ್ಸ್ ಗೆಲ್ಲ ಯಾವ ರೀತಿ ಬೆನಿಫಿಟ್ಸ್ ಕೊಡುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಇಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ಸೊ ಈ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ನಿಮಗೆ ಫ್ರೀ ಆಗಿರೋದಿಲ್ಲ. ಇಯರ್ಲಿ ರಿನಿವಲ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಬ್ಯಾಂಕ್ ಇಂದ ಇಷ್ಟು ಪರ್ಸೆಂಟೇಜ್ ಅಂತ ಚಾರ್ಜ್ ಮಾಡ್ತಾರೆ. ಮತ್ತೆ ನೆಟ್ ಬ್ಯಾಂಕಿಂಗ್ ಮತ್ತೆ ಆಪ್ ಸರ್ವಿಸ್ ನ ನಾವು ನೋಡಿದಾಗ ಬೇರೆ ಬ್ಯಾಂಕ್ ಗೆ ಕಂಪೇರ್ ಮಾಡಿದ್ರೆ ಅಷ್ಟು ಸ್ಮೂತ್ ಆಗಿ ಮತ್ತೆ ಫಾಸ್ಟ್ ಆಗಿ ಇರೋದಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆದ ಡ್ರಾಬ್ಯಾಕ್ ಏನು ಅಂತಂದ್ರೆ ಇಲ್ಲಿ ನೀವು ಜಾಯಿಂಟ್ ಅಕೌಂಟ್ ಅನ್ನೇ ಓಪನ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಪೇರೆಂಟ್ಸ್ ಜೊತೆನೆ ನಿಮ್ಮ ಅಕೌಂಟ್ ಅನ್ನ ಓಪನ್ ಮಾಡೋದ್ರಿಂದ ತುಂಬಾ ಸ್ಟೂಡೆಂಟ್ಸ್ ಅವರ ತಂದೆ ತಾಯಿ ಜೊತೆ ಜಾಯಿಂಟ್ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗಾದಂತಹ ಸ್ವಾತಂತ್ರ್ಯ ಬೇಕು ಅನ್ನೋ ಒಂದೇ ಕಾರಣದಿಂದ. ಸೊ 5ನೇದು ಕೊನೆಯ ವಿಧಾನ ಬಂದು ಬೆಸ್ಟ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಯಾವುದು ಅನ್ನೋದು. ತುಂಬಾ ಬ್ಯಾಂಕ್ಗಳಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ತೀವಿ, ಆದ್ರೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಚಾರ್ಜಸ್ ಇರುತ್ತೆ. ಸೊ ಇಲ್ಲಿ ನೀವು ಝೀರೋ ಬ್ಯಾಲೆನ್ಸ್ ಇದ್ರೂ ಸಹ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಸೊ ಫೆಡರಲ್ ಬ್ಯಾಂಕ್ ಎಕ್ಸೆಲ್ ಅಕೌಂಟ್ ಅನ್ನ ನೀವು ಓಪನ್ ಮಾಡಿದಲ್ಲಿ ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ, ಹಾಗೆ ಝೀರೋ ಬ್ಯಾಲೆನ್ಸ್ ಇಂದನೂ ಕೂಡ ಇದು ವರ್ಕ್ ಆಗುತ್ತೆ. ಸೊ ಮುಂಚೆ ಎಲ್ಲ ಕೋಟಕ್ ಮಹೀಂದ್ರ ಬ್ಯಾಂಕ್ ರೆಕಮೆಂಡೇಶನ್ಸ್ ಅಲ್ಲಿ ಇತ್ತು, ಆದ್ರೆ RBI ಆ ಬ್ಯಾಂಕ್ ಅನ್ನ ಬ್ಯಾನ್ ಮಾಡಿರೋ ಕಾರಣದಿಂದ ನಾವು ಅದನ್ನ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಫೆಡರಲ್ ಬ್ಯಾಂಕ್ ಎಕ್ಸೆಲ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಸೊ ನೀವೇನಾದ್ರೂ ಒಂದು ಡೀಸೆಂಟ್ ಅಮೌಂಟ್ ಅನ್ನ ನಿಮ್ಮ ಬ್ಯಾಂಕ್ ಅಲ್ಲಿ ಮೇಂಟೈನ್ ಮಾಡಿದೀರಾ ಅಂತಂದ್ರೆ 3% ಇಂಟ್ರೆಸ್ಟ್ ಬರುತ್ತೆ. ಅದೇ ನೀವು ಹೈಯರ್ ಅಮೌಂಟ್ ಅನ್ನ ನಿಮ್ಮ ಬ್ಯಾಂಕ್ ಅಲ್ಲಿ ಸೇವ್ ಮಾಡಿದೀರಾ ಅಂತಂದ್ರೆ 7% ವರೆಗೂ ಇಂಟ್ರೆಸ್ಟ್ ಸಿಗುತ್ತೆ. ಇನ್ನು ಕಸ್ಟಮರ್ ಸರ್ವಿಸ್ ಅನ್ನ ನೋಡಿದಾಗ ಇಲ್ಲಿ ನಿಮ್ಗೆ ಬೆಸ್ಟ್ ಆದಂತಹ ಕಸ್ಟಮರ್ ಸರ್ವಿಸ್ ಫೆಸಿಲಿಟಿ ಸಿಗತ್ತೆ. ಹಾಗೆ ನಿಮ್ಗೆ ಇಲ್ಲಿ ಡೀಸೆಂಟ್ ಬ್ರಾಂಚ್ ಎಕ್ಸ್ಪೀರಿಯನ್ಸ್ ಸಹ ಇರುತ್ತೆ. ನೀವೇನಾದ್ರೂ ಒಂದು ಸಮಸ್ಯೆ ಇಟ್ಕೊಂಡು ಬ್ರಾಂಚ್ ನ ವಿಸಿಟ್ ಮಾಡಿದೀರಾ ಅಂತಂದ್ರೆ ಖಂಡಿತವಾಗ್ಲೂ ಅದಕ್ಕೊಂದು ಸೊಲ್ಯೂಷನ್ ಅನ್ನ ಕೊಡ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತಂದ್ರೆ ಇಲ್ಲಿ ನಿಮ್ಗೆ ಪ್ರೀ ಅಪ್ರೂವ್ಡ್ ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗತ್ತೆ. ಸೊ ಈ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ತುಂಬಾ ಎಂಪ್ಲಾಯೀಸ್ ಗಳಿಗೆ ಹಾಗೂ ಆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿರುವಂತಹ ಕಸ್ಟಮರ್ಸ್ಗೆ ಟ್ರೆಡಿಷನಲ್ ಮೈಂಡ್ ಸೆಟ್ ಇರೋದ್ರಿಂದ ಇದು ವಿನ್ ವಿನ್ ಸ್ಟ್ರಾಟಜಿ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಸಹ ಬೆಸ್ಟ್ ಎವ್ರಿ ಡೇ ಯೂಸ್ ಅಕೌಂಟ್ ಯಾವುದು,
ಬೆಸ್ಟ್ ಸ್ಯಾಲ್ರಿ ಅಕೌಂಟ್ ಯಾವುದು, ಬೆಸ್ಟ್ ಪ್ರೀಮಿಯಂ ಅಕೌಂಟ್ ಯಾವುದು, ಬೆಸ್ಟ್ ಸ್ಟೂಡೆಂಟ್ ಅಕೌಂಟ್ ಯಾವುದು, ಬೆಸ್ಟ್ ಝೀರೋ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುವಂತ ಅಕೌಂಟ್ ಯಾವುದು. 2024 ಅಲ್ಲಿ ನಾವೇನಾದ್ರೂ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ತಿದೀವಿ ಅಂತಂದ್ರೆ ಎಲ್ಲಿ ನಮಗೆ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ, ಯಾವ ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಹೇಗಿದೆ, ಆಪ್ ಹಾಗೂ ವೆಬ್ಸೈಟ್ ಸರ್ವಿಸ್ ಹೇಗಿದೆ, ಕಸ್ಟಮರ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಒಂದು ಫ್ಯಾಕ್ಟರ್ ಗಳನ್ನ ನೋಡ್ಕೊಂಡು ನಾವು ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಫ್ರೀಡಮ್ ಆಪ್ ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು. ಸೊ ನಿಮಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಇನ್ಮೇಲೆ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ನಾನು ಅಕೌಂಟ್ ಅನ್ನ ಓಪನ್ ಮಾಡ್ತಿದ್ದೀನಿ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ನೆನಪಿರ್ಲಿ. ಸೊ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.